21ರಿಂದ 2025 ನಮ್ಮ ಆಡಳಿತ ವರ್ಗ ಹಾಗೂ ಎಲ್ಲ ನಾವು ಸದಸ್ಯರು ಒಗ್ಗಟ್ಟಾಗಿ ಒಟ್ಟಾಗಿ ಏನು 17 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ತಾವೆಲ್ಲರೂ ಒಳ್ಳೆ ಉತ್ತಮವಾದ ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಸಿಬ್ಬಂದಿ ವರ್ಗದವರು PDO, ಸೆಕ್ರೆಟರಿ, ಎಲ್ಲ ಬಿಲ್ ಕಲೆಕ್ಟರು ಮತ್ತು ಎಲ್ಲರೂ ಒಟ್ಟಾರೆಯಾಗಿ ಮತ್ತು ಜಲಗಾರರು ಎಲ್ಲರೂ ಒಳ್ಳೆ ರೀತಿಯಾಗಿ 5 ವರ್ಷಗಳ ಕಾಲ ಸರಿಯಾಗಿ ಸ್ಪಂದಿಸಿ ನಾವು ಉತ್ತಮವಾದ ಆಡಳಿತವನ್ನು ನೀಡಿದ್ದೀವಿ. ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳಲ್ಲಿ ನೀರಿನ ಸೌಲಭ್ಯ, ಒಳಚರಂಡಿ ಸೌಲಭ್ಯಗಳು, ಬೀದಿ ದೀಪಗಳು, ರಸ್ತೆಗಳು ಮತ್ತು ಕೆರೆಗಳ ಅಭಿವೃದ್ಧಿಗಳು ಮತ್ತು ಗೋಕುಂಟೆಗಳ ಅಭಿವೃದ್ಧಿಗಳು ಮತ್ತು ಶಾಲೆ ಅಭಿವೃದ್ಧಿ, ಆಸ್ಪತ್ರೆ ಅಭಿವೃದ್ಧಿ, ಹೀಗೆ ಹಲವಾರು ಯೋಜನೆಗಳನ್ನು ಹಲವಾರು ಯೋಜನೆಗಳನ್ನು ರೂಪಿಸಿಕೊಂಡು ಅದಕ್ಕೆ ತಕ್ಕನಾಗೆ ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಬಳಕೆ ಮಾಡಿ ಈ 5 ವರ್ಷಗಳ ಕಾಲ ಉತ್ತಮವಾದ ಆಡಳಿತವನ್ನು ನಡೆಸಿಕೊಂಡು ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾರೆಯಾಗಿ ತುಂಬ ಕಷ್ಟಪಟ್ಟು 5 ವರ್ಷಗಳ ಕಾಲ ಯಾವುದೇ ವೈಮನಸ್ಸುಗಳಿಲ್ಲದೆ ಒಟ್ಟಾರೆಯಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳನ್ನು 100ಕ್ಕೆ 100% ಅಭಿವೃದ್ಧಿಪಡಿಸಿದ್ದೀವಿ. ಆ ಒಂದು ಹೆಮ್ಮೆ ನಮ್ಮ ಎಲ್ಲ ಸದಸ್ಯರು ಮತ್ತು ಆಡಳಿತ ವರ್ಗಕ್ಕೆ ಇದೆ ಅಂತ ಈ ಸಂದರ್ಭದಲ್ಲಿ ಇನ್ನೇನು ನಮ್ಮ ಅವಧಿ ಮುಗಿತಾ ಬಂತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿಗೆ ನಾವು ಮೊದಲನೇ ಆದ್ಯತೆ ನೀಡಿದ್ದೀವಿ, ಗ್ರಾಮಗಳ ಅಭಿವೃದ್ಧಿಗೆ ಅಂತ ಹೆಮ್ಮೆ ಇದೆ. ಅದಕ್ಕೆ ನಾವು ಬಹಳ ಸಂತೋಷ ಪಡ್ತಾ ಇದ್ದೀವಿ. 2 ಬಾರಿ ಗಾಂಧಿ ಪುರಸ್ಕಾರ ಸಹ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮ ಅವಧಿನಲ್ಲೇ ದೊರಕಿರುವಂಥದ್ದು ನಮಗೆ ಇನ್ನೊಂದು ಸಂತೋಷದಾಯಕಂತ ವಿಷಯವಾಗಿದೆ. 2021ರಿಂದ 2025ನೇ ಸಾಲಿನ ಗ್ರಾಮ ಪಂಚಾಯಿತಿ ಅವಧಿನಲ್ಲಿ ನಾವೆಲ್ಲ ಗ್ರಾಮ ಪಂಚಾಯಿತಿ ಚಿಕ್ಕಂಕನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಒಟ್ಟಾಗಿ ನಾವೆಲ್ಲರೂ ಸೇರಿ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟಿದ್ವಿ. ಇಡೀ ತಾಲೂಕಲ್ಲೇ ನಂಬರ್ 1 ಗ್ರಾಮ ಪಂಚಾಯಿತಿ ಅಂತ ಹೆಸರು ತಗೊಂಡಿದ್ವಿ. ರವಿಯಣ್ಣ ಹೇಳ್ದಂಗೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲ ಮುಂಚಿತವಾಗಿ ನಾವೆಲ್ಲನೂ ಹೆಚ್ಚು ಒತ್ತು ಕೊಟ್ಟು ಶಿಕ್ಷಣಕ್ಕಾಗಿರ್ಬೋದು, ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು, ಆರೋಗ್ಯ ವಿಚಾರವಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ಕೊಟ್ಟು ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಅವಧಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿ ಇಡೀ ಜಿಲ್ಲೆಯಲ್ಲೇ ಇಡೀ ರಾಜ್ಯದಲ್ಲೇ ಒಂದು ಗಮನ ಸೆಳೀತಕ್ಕಂಥ ಕೆಲಸಗಳನ್ನು ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಮಾಡಿದರು. ಆದರೆ ಅದೇ ನಿಟ್ಟಿನಲ್ಲಿ ನಮ್ಮ ಚಿಕ್ಕಂಕನಹಳ್ಳಿ ಕೆರೆ ಅಭಿವೃದ್ಧಿ ಮಾಡುವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರಾಗಿರ್ಬೋದು, ವಿವಿಧ ಇಲಾಖೆ ಎಲ್ಲ ಅಧಿಕಾರಿಗಳು, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಅಧಿಕಾರಿಗಳು ಎಲ್ಲ ಅಭಿವೃದ್ಧಿ ಕಾರ್ಯಗಳ ಶಾಲೆಗಳ ರವಿಯಣ್ಣವ್ರ ಉದ್ಕಲ ಶಾಲೆ ಅಭಿವೃದ್ಧಿ ಮಾಡಿರ್ಬೋದು, ಸ್ಕೂಲ್ ಆಗಿರ್ಬೋದು, ಇದಾಗಿರ್ಬೋದು, ಅಂಗನವಾಡಿಗಳಾಗಿರ್ಬೋದು, ಎಲ್ಲ ಸಹ ಮಾದರಿಯಾಗಿ ನಾವೇನೇ ಮಾಡಬೇಕಾದ್ರೂ ನಾವೆಲ್ಲರೂ ಒಟ್ಟಾಗಿ ಚಾಲೆಂಜ್ ಆಗಿ ಇವಾಗ ಅವರು ಮಾಡ್ತಾವ್ರೆ ನಾವು ಮಾಡೋಣ, ನಮ್ಮೂರು ಅಭಿವೃದ್ಧಿ ಮಾಡೋಣ, ನಮ್ಮ ಗ್ರಾಮ ಅಭಿವೃದ್ಧಿ ಆಗಲಿ, ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗಲಿ ಅಂತೇಳಿ ಎಲ್ಲ ಅಧಿಕಾರಿಗಳು, ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಂದ ಹಿಡಿದು ಸಿಬ್ಬಂದಿ ವರ್ಗದವರಿಂದ ಹಿಡಿದು ಸದಸ್ಯರು ಎಲ್ಲರೂ ಸೇರಿ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಸೀನಣ್ಣವರು ಅಧ್ಯಕ್ಷರಾದ ಮೇಲೂ ರವಿಯಣ್ಣವರ ಅವಧಿನಲ್ಲೂ ತುಂಬ ಅಭಿವೃದ್ಧಿ ಕಾರ್ಯಗಳಾಗಿತ್ತು. ಸೀನಣ್ಣವರ ಗಿರಿಜಮ್ಮ ಅವರ ಅಭಿವೃದ್ಧಿ ಕಾರ್ಯಗಳ ಮಾಡಿದ್ದಾರೆ, ತುಂಬ ಕಾರ್ಯಗಳು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮಪ್ಪ ಎಲ್ಲ ಸಿಬ್ಬಂದಿಯವ್ರಿಗೆ ಧನ್ಯವಾದಗಳು ಹೇಳ್ತಾ, ಒಂದು ಗ್ರಾಮ ಪಂಚಾಯತಿನಲ್ಲಿ ಏನೆಲ್ಲ ಮಾಡ್ಬೋದು, ತಳಮಟ್ಟದಿಂದ ಏನೆಲ್ಲ ಅಭಿವೃದ್ಧಿಗಳು ಮಾಡ್ಬೋದು, ಒಂದು ಗ್ರಾಮ ಪಂಚಾಯತಿ ಸದಸ್ಯ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅಂತೇಳಿ ನಮ್ಮ ಪಂಚಾಯತಿನಲ್ಲಿ ನಮ್ಮ ಎಲ್ಲ ಸದಸ್ಯರು ಮಾಡಿ ತೋರಿಸಿದ್ದಾರೆ. ಇದಕ್ಕೆ ಮಾದರಿ ಅಂತೇಳಿ ಇಡೀ ತಾಲೂಕು ಜಿಲ್ಲೆನೇ ಒಪ್ಕೊಂಡಿದೆ. ಹಾಗಾಗಿ ಈ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ನೋಡೋಕ್ಕೆ ಬೇರೆ ತಾಲೂಕು ಬೇರೆ ಜಿಲ್ಲೆಗಳಿಂದೆಲ್ಲ ಬರ್ತಾರೆ. ಇದು ಇಷ್ಟೆಲ್ಲ ನಮ್ಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಹೊಂದಿಸ್ತಾ ಇದೇ ರೀತಿ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಸಹ ನೆಕ್ಸ್ಟ್ ಯಾರು ಬರ್ತಾರ ಇದೇ ರೀತಿ ನಮ್ಮ ಪಂಚಾಯತಿ ಹೆಸರು ತಗೊಂಡೋಗಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡಿ ಅಂತೇಳಿ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ನಾನು ಎಲ್ರಿಗೂ ನನ್ನ